ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಸಾರ್ವಜನಿಕ ವಲಯದಿಂದ ಸಾಕಷ್ಟು ದೂರು ಹಿನ್ನೆಲೆ ಲೋಕಾಯುಕ್ತ ಪೊಲೀಸರು ಏಕಾಏಕಿ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಪಿ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ಈ ಪರಿಶೀಲನೆ ನಡೀತಾ ಇದೆ. ಮದುವೆ ಆಗಲಿರುವ ಜೋಡಿಗಳಿಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭರ್ಜರಿ ಗಿಫ್ಟ್ ಅನ್ನು ನೀಡಿದ್ದಾರೆ. ಬ್ರಾಂಡೆಡ್ ಸೀರೆ, ಪಂಚೆ, ಶಲ್ಯ, ಹಣ ಸೇರಿದಂತೆ ನಾನಾ ರೀತಿಯ ಗಿಫ್ಟ್ ನೀಡಿದ್ದಾರೆ. 130 ಜೋಡಿಗಳಿಗೆ ವಸ್ತ್ರ, ಹಣ, ಕಾಲುಂಗುರ ವಿತರಿಸಿದ್ದಾರೆ. ಬಾಗೇಪಲ್ಲಿಯ ಶಾಸಕರ ಗೃಹ ಕಚೇರಿಯಲ್ಲಿ ಉಡುಗೊರೆ ವಿತರಿಸಲಾಯಿತು. ಡಿಸೆಂಬರ್ 6ನೇ ತಾರೀಕು ಸಾಮೂಹಿಕ ವಿವಾಹ ಕೂಡ ನಡೆಯಲಿದೆ. ಕಾರ್ಯಕ್ರಮದ ರೂವಾರಿಗಳು, ಕೇಂದ್ರ ಬಿಂದುಗಳು ಅನ್ನಪರ ಕಾರ್ಯಾಲಯ చేస్తూ ఉండేది మీకు అందరికీ ಬಟ್ಟೆ ತಗೊಂಡಂತವರು ಪಕ್ಕ ಸುರೇಶ್ ರಾಧಿಕಾ ಅವರು ನಿಮ್ಮ ನೆಂಟರು ಎಷ್ಟು ಜನ ಇದ್ರು ಅಷ್ಟು ಜನ ಕೂಡ ಕರ್ತವ್ಯ ಮಹಾರಾಷ್ಟ್ರ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆ ಮಾಡುವಂತೆ ಶಾಸಕ ಪ್ರಭು ಚೌಹಾಣ್ ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದ ಹಲವು ಕ್ಷೇತ್ರಗಳ ಉಸ್ತುವಾರಿಯನ್ನ ಪ್ರಭು ಚೌಹಾಣ್ ಹೊತ್ತಿದ್ರು. ಚುನಾವಣೆ ಪ್ರಚಾರ ಮಾಡಿದ ಬಹುತೇಕ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಕ್ಕೆ ಖುಷಿಯಾಗಿದೆ ಅಂತ ಹೇಳಿದ್ರು. ಜೊತೆಗೆ ವಿಜೇತ ಬಿಜೆಪಿ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಬೆಳಗಾವಿಯಲ್ಲಿ ಮಹಾಮೇಳಾವ್ ನಡೆಸುವುದಕ್ಕೆ ಅವಕಾಶ ನೀಡುವಂತೆ ಡಿಸಿಗೆ ಎಂಇಎಸ್ ಮನವಿಯನ್ನ ಸಲ್ಲಿಸಿದೆ. ಡಿಸೆಂಬರ್ 9ನೇ ತಾರೀಕು ನಡೆಯುವ ಕರ್ನಾಟಕ ಸರ್ಕಾರದ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ವತಿಯಿಂದ ಮಹಾಮೇಳಾವ್ ನಡೆಸುವುದಕ್ಕೆ ಎಂಇಎಸ್ ಮುಂದಾಗಿದೆ. ಹೀಗಾಗಿ ಅನುಮತಿಯನ್ನ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಮಾಜಿ ಶಾಸಕ ಮನೋಹರ್ ಕಿಣೇಕರ್ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಲಾಗಿದೆ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಸಾರ್ವಜನಿಕ ವಲಯದಿಂದ ಸಾಕಷ್ಟು ದೂರು ಹಿನ್ನೆಲೆ ಲೋಕಾಯುಕ್ತ ಪೊಲೀಸರು ಏಕಾಏಕಿ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಪಿ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ಈ ಪರಿಶೀಲನೆ ನಡೀತಾ ಇದೆ. ಮದುವೆ ಆಗಲಿರುವ ಜೋಡಿಗಳಿಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭರ್ಜರಿ ಗಿಫ್ಟ್ ಅನ್ನು ನೀಡಿದ್ದಾರೆ. ಬ್ರಾಂಡೆಡ್ ಸೀರೆ, ಪಂಚೆ, ಶಲ್ಯ, ಹಣ ಸೇರಿದಂತೆ ನಾನಾ ರೀತಿಯ ಗಿಫ್ಟ್ ನೀಡಿದ್ದಾರೆ. 130 ಜೋಡಿಗಳಿಗೆ ವಸ್ತ್ರ, ಹಣ, ಕಾಲುಂಗುರ ವಿತರಿಸಿದ್ದಾರೆ. ಬಾಗೇಪಲ್ಲಿಯ ಶಾಸಕರ ಗೃಹ ಕಚೇರಿಯಲ್ಲಿ ಉಡುಗೊರೆ ವಿತರಿಸಲಾಯಿತು. ಡಿಸೆಂಬರ್ 6ನೇ ತಾರೀಕು ಸಾಮೂಹಿಕ ವಿವಾಹ ಕೂಡ ನಡೆಯಲಿದೆ. ಕಾರ್ಯಕ್ರಮದ ರೂವಾರಿಗಳು, ಕೇಂದ್ರ ಬಿಂದುಗಳು ಅನ್ನಪರ ಕಾರ್ಯಾಲಯ చేస్తూ ఉండేది మీకు అందరికీ ಬಟ್ಟೆ ತಗೊಂಡಂತವರು ಪಕ್ಕ ಸುರೇಶ್ ರಾಧಿಕಾ ಅವರು ನಿಮ್ಮ ನೆಂಟರು ಎಷ್ಟು ಜನ ಇದ್ರು ಅಷ್ಟು ಜನ ಕೂಡ ಕರ್ತವ್ಯ ಮಹಾರಾಷ್ಟ್ರ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆ ಮಾಡುವಂತೆ ಶಾಸಕ ಪ್ರಭು ಚೌಹಾಣ್ ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದ ಹಲವು ಕ್ಷೇತ್ರಗಳ ಉಸ್ತುವಾರಿಯನ್ನ ಪ್ರಭು ಚೌಹಾಣ್ ಹೊತ್ತಿದ್ರು. ಚುನಾವಣೆ ಪ್ರಚಾರ ಮಾಡಿದ ಬಹುತೇಕ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಕ್ಕೆ ಖುಷಿಯಾಗಿದೆ ಅಂತ ಹೇಳಿದ್ರು. ಜೊತೆಗೆ ವಿಜೇತ ಬಿಜೆಪಿ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಬೆಳಗಾವಿಯಲ್ಲಿ ಮಹಾಮೇಳಾವ್ ನಡೆಸುವುದಕ್ಕೆ ಅವಕಾಶ ನೀಡುವಂತೆ ಡಿಸಿಗೆ ಎಂಇಎಸ್ ಮನವಿಯನ್ನ ಸಲ್ಲಿಸಿದೆ. ಡಿಸೆಂಬರ್ 9ನೇ ತಾರೀಕು ನಡೆಯುವ ಕರ್ನಾಟಕ ಸರ್ಕಾರದ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ವತಿಯಿಂದ ಮಹಾಮೇಳಾವ್ ನಡೆಸುವುದಕ್ಕೆ ಎಂಇಎಸ್ ಮುಂದಾಗಿದೆ. ಹೀಗಾಗಿ ಅನುಮತಿಯನ್ನ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಮಾಜಿ ಶಾಸಕ ಮನೋಹರ್ ಕಿಣೇಕರ್ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಲಾಗಿದೆ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಸಾರ್ವಜನಿಕ ವಲಯದಿಂದ ಸಾಕಷ್ಟು ದೂರು ಹಿನ್ನೆಲೆ ಲೋಕಾಯುಕ್ತ ಪೊಲೀಸರು ಏಕಾಏಕಿ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಪಿ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ಈ ಪರಿಶೀಲನೆ ನಡೀತಾ ಇದೆ. ಮದುವೆ ಆಗಲಿರುವ ಜೋಡಿಗಳಿಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭರ್ಜರಿ ಗಿಫ್ಟ್ ಅನ್ನು ನೀಡಿದ್ದಾರೆ. ಬ್ರಾಂಡೆಡ್ ಸೀರೆ, ಪಂಚೆ, ಶಲ್ಯ, ಹಣ ಸೇರಿದಂತೆ ನಾನಾ ರೀತಿಯ ಗಿಫ್ಟ್ ನೀಡಿದ್ದಾರೆ. 130 ಜೋಡಿಗಳಿಗೆ ವಸ್ತ್ರ, ಹಣ, ಕಾಲುಂಗುರ ವಿತರಿಸಿದ್ದಾರೆ. ಬಾಗೇಪಲ್ಲಿಯ ಶಾಸಕರ ಗೃಹ ಕಚೇರಿಯಲ್ಲಿ ಉಡುಗೊರೆ ವಿತರಿಸಲಾಯಿತು. ಡಿಸೆಂಬರ್ 6ನೇ ತಾರೀಕು ಸಾಮೂಹಿಕ ವಿವಾಹ ಕೂಡ ನಡೆಯಲಿದೆ. ಕಾರ್ಯಕ್ರಮದ ರೂವಾರಿಗಳು, ಕೇಂದ್ರ ಬಿಂದುಗಳು ಅನ್ನಪರ ಕಾರ್ಯಾಲಯ చేస్తూ ఉండేది మీకు అందరికీ ಬಟ್ಟೆ ತಗೊಂಡಂತವರು ಪಕ್ಕ ಸುರೇಶ್ ರಾಧಿಕಾ ಅವರು ನಿಮ್ಮ ನೆಂಟರು ಎಷ್ಟು ಜನ ಇದ್ರು ಅಷ್ಟು ಜನ ಕೂಡ ಕರ್ತವ್ಯ
ಮಹಾರಾಷ್ಟ್ರ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆ ಮಾಡುವಂತೆ ಶಾಸಕ ಪ್ರಭು ಚೌಹಾಣ್ ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದ ಹಲವು ಕ್ಷೇತ್ರಗಳ ಉಸ್ತುವಾರಿಯನ್ನ ಪ್ರಭು ಚೌಹಾಣ್ ಹೊತ್ತಿದ್ರು. ಚುನಾವಣೆ ಪ್ರಚಾರ ಮಾಡಿದ ಬಹುತೇಕ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಕ್ಕೆ ಖುಷಿಯಾಗಿದೆ ಅಂತ ಹೇಳಿದ್ರು. ಜೊತೆಗೆ ವಿಜೇತ ಬಿಜೆಪಿ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಬೆಳಗಾವಿಯಲ್ಲಿ ಮಹಾಮೇಳಾವ್ ನಡೆಸುವುದಕ್ಕೆ ಅವಕಾಶ ನೀಡುವಂತೆ ಡಿಸಿಗೆ ಎಂಇಎಸ್ ಮನವಿಯನ್ನ ಸಲ್ಲಿಸಿದೆ. ಡಿಸೆಂಬರ್ 9ನೇ ತಾರೀಕು ನಡೆಯುವ ಕರ್ನಾಟಕ ಸರ್ಕಾರದ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ವತಿಯಿಂದ ಮಹಾಮೇಳಾವ್ ನಡೆಸುವುದಕ್ಕೆ ಎಂಇಎಸ್ ಮುಂದಾಗಿದೆ. ಹೀಗಾಗಿ ಅನುಮತಿಯನ್ನ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಮಾಜಿ ಶಾಸಕ ಮನೋಹರ್ ಕಿಣೇಕರ್ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಲಾಗಿದೆ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಸಾರ್ವಜನಿಕ ವಲಯದಿಂದ ಸಾಕಷ್ಟು ದೂರು ಹಿನ್ನೆಲೆ ಲೋಕಾಯುಕ್ತ ಪೊಲೀಸರು ಏಕಾಏಕಿ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಪಿ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ಈ ಪರಿಶೀಲನೆ ನಡೀತಾ ಇದೆ. ಮದುವೆ ಆಗಲಿರುವ ಜೋಡಿಗಳಿಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭರ್ಜರಿ ಗಿಫ್ಟ್ ಅನ್ನು ನೀಡಿದ್ದಾರೆ. ಬ್ರಾಂಡೆಡ್ ಸೀರೆ, ಪಂಚೆ, ಶಲ್ಯ, ಹಣ ಸೇರಿದಂತೆ ನಾನಾ ರೀತಿಯ ಗಿಫ್ಟ್ ನೀಡಿದ್ದಾರೆ. 130 ಜೋಡಿಗಳಿಗೆ ವಸ್ತ್ರ, ಹಣ, ಕಾಲುಂಗುರ ವಿತರಿಸಿದ್ದಾರೆ. ಬಾಗೇಪಲ್ಲಿಯ ಶಾಸಕರ ಗೃಹ ಕಚೇರಿಯಲ್ಲಿ ಉಡುಗೊರೆ ವಿತರಿಸಲಾಯಿತು. ಡಿಸೆಂಬರ್ 6ನೇ ತಾರೀಕು ಸಾಮೂಹಿಕ ವಿವಾಹ ಕೂಡ ನಡೆಯಲಿದೆ. ಕಾರ್ಯಕ್ರಮದ ರೂವಾರಿಗಳು, ಕೇಂದ್ರ ಬಿಂದುಗಳು, ಹಣಪರ ಕಾರ್ಯಾలు చేస్తూ ఉండేది మీకు అందరికీ ಬಟ್ಟೆ ತಗೊಂಡಂತವರು ಪಕ್ಕ ಸುರೇಶ್ ರಾಧಿಕ ಅವರು ನಿಮ್ಮ ನೆಂಟರು ಎಷ್ಟು ಜನ ಇದ್ರು ಅಷ್ಟು ಜನ ಕೂಡ ಕರ್ತಲ್ಲಿ ಮಹಾರಾಷ್ಟ್ರ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆ ಮಾಡುವಂತೆ ಶಾಸಕ ಪ್ರಭು ಚೌಹಾಣ್ ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದ ಹಲವು ಕ್ಷೇತ್ರಗಳ ಉಸ್ತುವಾರಿಯನ್ನ ಪ್ರಭು ಚೌಹಾಣ್ ಹೊತ್ತಿದ್ರು. ಚುನಾವಣೆ ಪ್ರಚಾರ ಮಾಡಿದ ಬಹುತೇಕ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಕ್ಕೆ ಖುಷಿಯಾಗಿದೆ ಅಂತ ಹೇಳಿದ್ರು. ಜೊತೆಗೆ ವಿಜೇತ ಬಿಜೆಪಿ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಬೆಳಗಾವಿಯಲ್ಲಿ ಮಹಾಮೇಳಾವ್ ನಡೆಸುವುದಕ್ಕೆ ಅವಕಾಶ ನೀಡುವಂತೆ ಡಿಸಿಗೆ ಎಂಇಎಸ್ ಮನವಿಯನ್ನ ಸಲ್ಲಿಸಿದೆ. ಡಿಸೆಂಬರ್ 9ನೇ ತಾರೀಕು ನಡೆಯುವ ಕರ್ನಾಟಕ ಸರ್ಕಾರದ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ವತಿಯಿಂದ ಮಹಾಮೇಳಾವ್ ನಡೆಸುವುದಕ್ಕೆ ಎಂಇಎಸ್ ಮುಂದಾಗಿದೆ. ಹೀಗಾಗಿ ಅನುಮತಿಯನ್ನ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಮಾಜಿ ಶಾಸಕ ಮನೋಹರ್ ಕಿಣೇಕರ್ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಲಾಗಿದೆ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಸಾರ್ವಜನಿಕ ವಲಯದಿಂದ ಸಾಕಷ್ಟು ದೂರು ಹಿನ್ನೆಲೆ ಲೋಕಾಯುಕ್ತ ಪೊಲೀಸರು ಏಕಾಏಕಿ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಪಿ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ಈ ಪರಿಶೀಲನೆ ನಡೀತಾ ಇದೆ. ಮದುವೆ ಆಗಲಿರುವ ಜೋಡಿಗಳಿಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭರ್ಜರಿ ಗಿಫ್ಟ್ ಅನ್ನು ನೀಡಿದ್ದಾರೆ. ಬ್ರಾಂಡೆಡ್ ಸೀರೆ, ಪಂಚೆ, ಶಲ್ಯ, ಹಣ ಸೇರಿದಂತೆ ನಾನಾ ರೀತಿಯ ಗಿಫ್ಟ್ ನೀಡಿದ್ದಾರೆ. 130 ಜೋಡಿಗಳಿಗೆ ವಸ್ತ್ರ, ಹಣ, ಕಾಲುಂಗುರ ವಿತರಿಸಿದ್ದಾರೆ. ಬಾಗೇಪಲ್ಲಿಯ ಶಾಸಕರ ಗೃಹ ಕಚೇರಿಯಲ್ಲಿ ಉಡುಗೊರೆ ವಿತರಿಸಲಾಯಿತು. ಡಿಸೆಂಬರ್ 6ನೇ ತಾರೀಕು ಸಾಮೂಹಿಕ ವಿವಾಹ ಕೂಡ ನಡೆಯಲಿದೆ. ಕಾರ್ಯಕ್ರಮದ ರೂವಾರಿಗಳು, ಕೇಂದ್ರ ಬಿಂದುಗಳು, ಹಣಪರ ಕಾರ್ಯಾలు చేస్తూ ఉండేది మీకు అందరికీ ಬಟ್ಟೆ ತಗೊಂಡಂತವರು ಪಕ್ಕ ಸುರೇಶ್ ರಾಧಿಕ ಅವರು ನಿಮ್ಮ ನೆಂಟರು ಎಷ್ಟು ಜನ ಇದ್ರು ಅಷ್ಟು ಜನ ಕೂಡ ಕರ್ತಲ್ಲಿ ಮಹಾರಾಷ್ಟ್ರ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆ ಮಾಡುವಂತೆ ಶಾಸಕ ಪ್ರಭು ಚೌಹಾಣ್ ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದ ಹಲವು ಕ್ಷೇತ್ರಗಳ ಉಸ್ತುವಾರಿಯನ್ನ ಪ್ರಭು ಚೌಹಾಣ್ ಹೊತ್ತಿದ್ರು. ಚುನಾವಣೆ ಪ್ರಚಾರ ಮಾಡಿದ ಬಹುತೇಕ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಕ್ಕೆ ಖುಷಿಯಾಗಿದೆ ಅಂತ ಹೇಳಿದ್ರು. ಜೊತೆಗೆ ವಿಜೇತ ಬಿಜೆಪಿ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಬೆಳಗಾವಿಯಲ್ಲಿ ಮಹಾಮೇಳಾವ್ ನಡೆಸುವುದಕ್ಕೆ ಅವಕಾಶ ನೀಡುವಂತೆ ಡಿಸಿಗೆ ಎಂಇಎಸ್ ಮನವಿಯನ್ನ ಸಲ್ಲಿಸಿದೆ. ಡಿಸೆಂಬರ್ 9ನೇ ತಾರೀಕು